ಎಲ್ಲರೂ ಇವಾಗ ರಾಜ್ಬಿ ಶೆಟ್ಟಿ ಅಂತೀರಾ? 3, 2, 1. ನೀವ್ ಯಾಕೆ ಕೈ ಮುಗಿತಿದ್ದೀರಾ? ಅವ್ರು ರಾಜ್ಬಿ ಶೆಟ್ಟಿಗೋಸ್ಕರ ಈ ಲೆವೆಲ್. ರಾಜ್ಬಿ ಶೆಟ್ಟಿ ಅವರೇ ಬರ್ಬೇಕು ಬರ್ಬೇಕು. ಆಮೇಲೆ ಅವ್ರು ಬಂದರು ಅಲ್ಲೇ ವೆಲ್ಕಮ್ ಮಾಡ. ಓಕೆ, ರಾಜ್ ರೆಡಿ ಇದಾರೆ, ಶಿವಣ್ಣ ರೆಡಿ ಇದಾರೆ, ಉಪ್ಪಿ ಸರ್ ರೆಡಿ ಇದಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ. ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಬಹು ನಿರೀಕ್ಷಿತ 45 ಸಿನಿಮಾದ ಟ್ರೈಲರ್ ಲಾಂಚ್ ಮಾಡುವಂತಹ ಸಮಯ. ನಿಜಕ್ಕೂ ನಾನು ಆಗ್ಲೇ ಹೇಳ್ದಾಗೆ ಅಪರೂಪದ ಟ್ರೈಲರ್ ಲಾಂಚ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಒಟ್ಟಿಗೆ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಅಭಿಮಾನಿಗಳು ಈ ಟ್ರೈಲರ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿಮಾನಿಗಳ ಜೊತೆ ಸಾಕ್ಷಿಯಾಗೋದಕ್ಕೆ ನಾವೀಗ ವೇದಿಕೆ ಮೇಲೆ ಗೌರವದಿಂದ ಬರಮಾಡಿಕೊಳ್ಳೋಣ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದಂತಹ ಶ್ರೀಯುತ ಸೀಮಂತ್ ಕುಮಾರ್ ಸಿಂಗ್ ಸರ್, ಹಾಗೂ ಜೊತೆಗೆ ರಿಯಲ್ ಸ್ಟಾರ್ ಉಪ್ಪಿ ಸರ್, ಕನ್ನಡ ಚಕ್ರವರ್ತಿ ಶಿವಣ್ಣ, ಸೆನ್ಸೇಷನಲ್ ಸ್ಟಾರ್ ರಾಜ್ಬಿ ಶೆಟ್ಟಿ, ಜೊತೆಗೆ ನಮ್ಮ ಮ್ಯಾಜಿಕಲ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್. ಒಂದು ಕಡೆ ಚಿತ್ರರಂಗದ ಮಹಾ ಸಾಧಕರು, ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ಸಾಧಕರು, ಎಲ್ಲರೂ ಒಟ್ಟಿಗೆ ಸೇರಿ 45 ಚಿತ್ರದ ಟ್ರೈಲರ್ ಅನ್ನ ನಾವೀಗ ಲಾಂಚ್ ಮಾಡ್ತಾ ಇದ್ದೀವಿ. ಅಣ್ಣ, ನೀವು ನಿಮ್ ಸ್ಟೈಲ್ ಅಲ್ಲಿ ರಿಪೀಟ್ 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 ಟ್ರೈಲರ್ ಅನ್ನೋಣ. ರಿಪೀಟ್ 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 ದ ಸಾಂಗ್. 40 ಇಯರ್ಸ್ ಮುಂದೆ 41 ವರ್ಷ ಆಗಿರ್ತಾರೆ. ಫೆಬ್ರವರಿ ಅಂದ್ರೆ 41 ವರ್ಷ. ನನಗೆ ಫಸ್ಟ್ ಟೈಮ್ ಆನಂದ್ ಹೆಂಗ್ ಅನಿಸ್ತು, 45 ಅದೇ ಭಯ, ಅದೇ ಭಕ್ತಿ, ಅದೇ ಪ್ಯಾಷನ್. ಯಾಕಂದ್ರೆ ಫಸ್ಟ್ ಸಿನಿಮಾ ಇರ್ಬೋದು, 100 ಸಿನಿಮಾ ಇರ್ಬೋದು, 125 ಇರ್ಬೋದು, ಬಟ್ ಯಾವ ಸಿನಿಮಾ ಮಾಡಿದ್ರೆ ಹೊಸ ನಿರ್ದೇಶಕ, ಹೊಸ ಟೆಕ್ನಿಕಲ್ ಟೀಮ್, ಅರ್ಜುನ್ ಜನ್ಯ ಫಸ್ಟ್ ಟೈಮ್. ನನಗೆಲ್ಲ ಸಾಂಗ್ಸ್ ಸೂಪರ್ ಅರ್ಜುನ್ ಜನ್ಯ ಅವ್ರು ಡೈರೆಕ್ಟ್ ಮಾಡ್ತಾರೆ ಫಿಲಮ್. ಕತೆ ಕೇಳಿದಾಗ ನಂಗೆ ಬಹಳ ಇಂಪ್ರೆಸ್ ಆಯ್ತು. ಅಂದ್ರೆ ಹೆಂಗ್ ಐಡಿಯಾ ಬಂತು, ನಾನು ಇವಾಗ ಹೇಳ್ಬೋದು ಏನ್ ಬೇಕಾದ್ರು. ಜನ ನಾಳೆ ಬಂದು ಸಿನಿಮಾ ಥಿಯೇಟರ್ ಕೂತ್ಕೊಂಡಾಗ ನಾನು ಶಿವಣ್ಣ ಯಾಕೆ ಹಿಂಗೆ ಹೇಳ್ದೆ ಅಂತ ಅವರೇ ಕ್ವಶನ್ ಮಾಡಿದ್ರು. ಯಾಕೆ, ಎಲ್ಲಿ, ಏನ್ ಬಸ್, ಏನಿದೆ ಸಿನಿಮಾದಲ್ಲಿ ತಮಾಷೆ ಹೇಳ್ತಾರೆ. ಖಂಡಿತ ಅವ್ರು ಹೋದಾಗ ಯು ವಿಲ್ ಗೋಯಿಂಗ್ ಟು ದ ಫಿಲ್ಮ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಪಿಕ್ಚರ್ ಅಲ್ಲಿ ಇವಾಗ 3 ಸ್ಟಾರ್ಗಳು ನೋಡಿದ್ರೆ ಹೇಳ್ತಾ ಇದ್ದೀರಾ 3 ಜನ ಸ್ಟಾರ್ಸ್ ಅಂತ. ನಿಜವಾದ 3 ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಟಾರ್ ಇಲ್ಲಿ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು. ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ, ಇವರು ಹಣ ಸುರಿದಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗ್ತದೆ. ಆ ಗ್ರಾಫಿಕ್ಸ್ ಇರ್ಬೋದು, ಆ ಮೇಕಿಂಗ್ ಇರ್ಬೋದು, ಎಲ್ಲರನ್ನೂ ಸೇರಿಸಿ ಮಾಡಿರೋ ನಿಜವಾಗ್ಲೂ ನಿಮ್ಮಂತ ಪ್ರೊಡ್ಯೂಸರ್ಸ್ ತುಂಬಾ ವರ್ಷ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ ಇರಬೇಕು. ಕನ್ನಡ ಸಿನಿಮಾ ಉಳಿಬೇಕು, ಬೆಳಿಬೇಕು ಅಂದ್ರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ ಇರಬೇಕು. ಸರ್, ಒಳ್ಳೇದಾಗ್ಲಿ ತಮ್ಗೆ. 2ನೇ ಸ್ಟಾರ್ ನೋಡಿ, ಅಲ್ಲಿದ್ಯಾರು ನೋಡಿ, ಅರ್ಜುನ್ ಅವರು ಸುಮಾರು 2 ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ, ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಪಿಕ್ಚರ್ ಎಲ್ಲ ಮಾಡಿ, ತಾನು ಸ್ಯಾಟಿಸ್ಫೈ ಆಗಿ ಅದನ್ನ ಇವ್ರಿಗೆ ತೋರಿಸಿ, ಶಿವಣ್ಣನ್ ತೋರಿಸಿ, ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಹತ್ರಷ್ಟು ಚೆನ್ನಾಗಿ ಮಾಡಿದೀರ. 2ನೇ ಸ್ಟಾರ್. ಇನ್ನು 3ನೇ ಸ್ಟಾರ್ ಯಾರು ಹೇಳಿ? ಇಲ್ಲ, ಕ್ಯಾಮ್ರಾಮನ್ ಇದ್ದಾರೆ. ಎಲ್ಲಿ ಸತ್ಯ ಹೆಗಡೆ ಅವರು ಬಂದಿಲ್ಲ. ಅವರೊಬ್ರು ತುಂಬಾ ಈ ವಿಷುವಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಿಟ್ರೆ ಇಲ್ಲಿದಾರಲ್ಲ, ಹ್ಯಾಟ್ರಿಕ್ ಹೀರೋ, ಕರುನಾಡ ಕಣ್ಮಣಿ ಎಲ್ಲ ನೀವು. ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು 25-30 ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ, ಆಕ್ಟ್ ಮಾಡಿ, ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ. ಥ್ಯಾಂಕ್ ಯು ಶಿವಣ್ಣ. ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ. ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ, ಚಿನ್ನ ಅಲ್ಲ ಇದು ಅಪರಂಜಿ ಅಂತ. ನಿಮ್ಮನ್ನ ಹತ್ರ ನೋಡಿದವರಲ್ಲ, ದೂರದಿಂದ ಎಲ್ಲ ನೋಡಿದ್ರೆ ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ. ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ, ಇವತ್ತು ಒಳ್ಳೆ 20 ಹುಡುಗರ ತರ, 20 ವಯಸ್ಸಿನ ಹುಡುಗರ ತರ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರಲ್ಲ, ಚೆಲುವೆಯ ನೋಟ ಚೆನ್ನ. ಇಂಥ ಸ್ಟಾರ್ ತುಂಬಾ ಹೆಮ್ಮೆ ಅನಿಸ್ತದೆ ಶಿವಣ್ಣ, ನಿಮ್ ಜೊತೆ ನಾ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ರಾಜ್ಬಿ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ. ನಾನು ಯಾವಾಗ ಕೇಳ್ತಾ ಇರ್ತೀನಿ, ರಾಜ್ ಅವ್ರು ಬರ್ತಾರಾ, ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಬ್ಯುಸಿಯಾಗಿದ್ದಾರೆ. ಮೊನ್ನೆ ತಾನೇ ಸೂಪ್ರಮ್ಸು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ.
ನಿಮಗೂ ಅಷ್ಟೇ ಗುರುವೆ, ಪ್ರಮೋದ್ ಅವ್ರು ನೀವು ಅಷ್ಟೇ. ನಿಮ್ದೆಲ್ಲ ಒಂದು ಟೀಮೇ, ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದೀರಾ. ಸುಧಾರಾಣಿ ಅವ್ರು ಬಿಡಿ, ನಾವೆಲ್ಲ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಪಿಕ್ಚರ್ ನೋಡಿದಾಗ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟಿದೀವಿ ನಾವು ನಿಮ್ಮಿಬ್ರು ಪೇರ್ ನೋಡಿದಾಗ. ಕಾಲೇಜಲ್ಲಿ ಹೋಗ್ತಾ ಏನು ಯಾವ ತರ ಕ್ರೇಜ್ ಅಂದ್ರೆ ನಿಮ್ಮಿಬ್ಬರದು, ನಮ್ಗೆ ಆ ಥರ ಹುಡುಕ್ತಾ ಇದ್ವಿ ಅವಾಗ. ಮನಮೆಚ್ಚಿನ ತುಂಬಾ ಖುಷಿ, ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ. ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್, ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಇದನ್ನ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲದಕ್ಕಿಂತ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ದೇವ್ರುಗಳು ನೀವು ಅಂತ. ಅಂದ್ರೆ ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವ್ರು ನೋಡಿದ್ರಂತೆ, ಕುವೆಂಪು ಅವರು ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು. ಅದೇ ನಮಗೆ ಕಲ್ಸ್ಕೊಟ್ಟಿರೋ ಪಾಠ ಅವರು. ಇವತ್ತವರೆಗೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗ್ ನೋಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮ್ಗೆ. ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರ್ ಅಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬಾ ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು, ಐ ಲೈಕ್ ಇಟ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಅಭಿಮಾನಿಗಳ ಜೊತೆ ಸೇರ್ಕೊಂಡು ಟ್ರೈಲರ್ ಲಾಂಚ್ ಆಗಿದೆ, ನೋಡಿದೆ, ಎಷ್ಟು ಖುಷಿ ಕೊಟ್ಟಿದೆ? ಬಹಳ ಖುಷಿ. ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ನಾನು ಕೂಡ ಶಿವಣ್ಣ ಅವರ ಅಭಿಮಾನಿ, ಹಾಗಾಗಿ ಒಬ್ಬ ಅಭಿಮಾನಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಕ್ ವೇದಿಕೆ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ಗೆ. ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿ ನನಗೆ ಖುಷಿ ಅನಿಸ್ತಾ ಇದೆ. ನಮ್ಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ, ಬೇರೆ ಕಡೆ ಹೋಗಲ್ಲ. ನಾವ್ ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ. ನಾವು ಕೂಡ ಹಾವಳಿ ಕೊಡೋರ್ ತರ ಆಗ್ಬೇಕು, ಅಷ್ಟೊಳ್ಳೆ ಸಿನಿಮಾಗಳನ್ನ ನಾವು ಮಾಡ್ಬೇಕು. ಸೊ ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನುವಂತ ನಂಬಿಕೆ ನನಗಿದೆ. ಅರ್ಜುನ್ ಜನ್ಯ ಅವ್ರ ಜೊತೆ ಮೇಬಿ ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ. ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಬಹಳ ಕಲಿಯೋದಕ್ಕಿತ್ತು. ಈ ಸ್ಕೇಲಲ್ಲಿ ನಾವು ಯಾವತ್ತೂ ಆಪರೇಟ್ ಮಾಡಕ್ ಆಗಲ್ಲ. ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ, ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹಿಡಿದಿದ್ದಾರೆ. ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದಲಿಗೆ ಅವರ ಹೆಸರನ್ನು ತಗೋತೀನಿ. ಸೊ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಸೊ ಅದು ನನ್ನ ಹಾರೈಕೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಗ್ಧ, ತುಂಬಾ ಒಳ್ಳೆ ಮನುಷ್ಯ. ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ಇಷ್ಟು ಚೆನ್ನಾಗಿ ಮಾಡಕ್ ಆಗುತ್ತೋ ಇಲ್ವೋ ಅದು ಸ್ವಲ್ಪ ಕಷ್ಟ ಆಯ್ತು. ಬಟ್ ಹಗಲು ರಾತ್ರಿ ಅವ್ರ ಈ ಸಿನಿಮಾ ದುಡಿದಿದ್ದಾರೆ, ಅವರಿಗೂ ಬಹಳ ಒಳ್ಳೇದಾಗ್ಬೇಕು. ಅಂಡ್ ನನಗೆ ಬಹಳ ಖುಷಿ ಇರೋದೇನು ಅಂತ ಹೇಳಿದ್ರೆ, ನಾನು ಶಿವಣ್ಣ ಮತ್ತೆ ಒಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ. ನಾನು ಅವರ ಪೋಸ್ಟರ್ ಗಳನ್ನು ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು, ನಾನು ಒಂದ್ ದಿವಸ ಸಿನಿಮಾ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದ್ರ ಖುಷಿ ಏನಂದ್ರೆ, ಯಾರೋ ಈ ಸಿನಿಮಾ ಮುಗಿದ ಮೇಲೆ ಕೇಳಿದ್ರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದ್ರೆ ಹೇಗ್ ಅನ್ಸ್ತು ಅಂತ. ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಅಂತ ಅನ್ಸಿಲ್ಲ, ಅದು ಅವ್ರ ದೊಡ್ಡತನ ಅಂತ. ಇದಕ್ಕೆ ಯಾವತ್ತೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಹೊಸಬ ಬಂದಿದ್ದಾರೆ, ನಂತರ ನೂರಾರು ಜನ ಅವ್ರು ನೋಡಿರ್ತಾರೆ, ಯಾವತ್ತೂ ಅದನ್ನ ತೋರಿಸ್ಕೊಟ್ಟಿಲ್ಲ. ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ. ಅಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ಅದು ಸಾಕ್ತಾ ಇದೆ. ಯಾಕಂದ್ರೆ ನೀವು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಸುಧಾರಾಣಿ ನನ್ನ ತಾಯಿಯ ಫೇವರೇಟ್, ಹಾಗೆ ನನ್ನ ಫೇವರೇಟ್ ಕೂಡ. ಇವ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ ಏನ್ ಹೋಗೋದು ಅವ್ರನ್ನ. ಸೊ ಪ್ರಮೋದ್ ಶೆಟ್ಟಿ. ಸೊ ಇಷ್ಟೇ ಕೇಳ್ಕೊಳ್ಳೋದು, ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ. ಇಲ್ಲಿ ಎಲ್ಲರನ್ನೂ ಕೂಡ ಹೊಸ ರೀತಿಯಾಗಿ ನೋಡ್ತೀರಾ, ಹೊಸ ರೀತಿಯ ಕಥೆ ಕಟ್ಟಿದ್ದಾರೆ. ಸೊ ನಮ್ಮ ನಂಬಿಕೆ ಏನು ಅಂದ್ರೆ, ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಪಾಪಿಸ್ತಿದ್ದಾರೆ ಅಂತ. ಅದೇನಾದ್ರೂ ಆಗಿದ್ರೆ ಈ ಸಿನಿಮಾಗೆ ಒಂದು ಚಾನ್ಸ್ ಕೊಡಿ, ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೀವು ಕೊಟ್ಟಂತ ಒಂದು ಗಿಫ್ಟ್ ಅನ್ನ ನನ್ನ ಪ್ರೊಡ್ಯೂಸರ್ ಕೊಡ್ಬೇಕು. 2 ನೋಟ್ ಇತ್ತು. ಸೂ ಫ್ರಮ್ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನೀವು ಕಾರಣ. ಅದ್ರ ಮೊದಲು ಬಂದಂತ 2 ನೋಟನ್ನ ನಾನು ಇಟ್ಕೊಂಡಿದ್ದೆ. ಒಂದನ್ನ ಅರ್ಜುನ್ ಜನ್ಯ ಅವರಿಗೆ ಕೊಟ್ಟೆ, ಅದಕ್ಕಿಂತ ಡಬಲ್ ಯಶಸ್ಸಾಗ್ಲಿ ಅಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತಾ ಇದ್ದೀನಿ. ಸೋ ಸ್ವೀಟ್. ಅಂದ್ರೆ ಒಬ್ಬ ನಟನಿಗೆ, ಒಬ್ಬ ಸಿನಿಮಾ ಮೇಕರ್ಗೆ ಒಂದು ಸಿನಿಮಾವನ್ನ ಮಾಡಿದಾಗ ಆ ಸಿನಿಮಾದಿಂದ ಬರೋಂತಹ ಆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆಯಲ್ಲ, ಅದೊಂದು ಬೇರೆನೇ ಇಮೋಷನ್. ಆ ಕಲೆಕ್ಷನ್ ನ ಮೊದಲ ದುಡ್ಡು 500 ರೂಪಾಯಿಯ 2 ನೋಟನ್ನ ಅವರು ಈ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಕೊಟ್ಟಿದಾರಲ್ಲ, 500 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಒಂದು 5 ಸೆಕೆಂಡ್ ಚಪ್ಪಾಳೆ ಹೊಡೆಯಕ್ಕಾಗಲ್ಲ ಅಂದ್ರೆ ಶ್ರೀಮಂತಿಕೆಗೆ. ಅದು ಸೂಪರ್ ಸೂಪರ್. ನಾನು ಏನಾದ್ರು ಮಾಡೇ ಮಾಡಿ ನಿಮ್ಮ ಹತ್ರ ಅಟ್ಲೀಸ್ಟ್ 5 ರೂಪಾಯಿ ಆದ್ರೂ ತಗೊಳ್ಳೋ ತರ ಏನಾದ್ರು ಸಾಧನೆ ಮಾಡ್ತೀರಿ. ನಾನು ಒಬ್ಬ ಅಭಿಮಾನಿಯಾಗಿ ಡೈರೆಕ್ಷನ್ ಮಾಡಿದ್ದೀನಿ. ಒಪ್ಪಿ ಸರ್ ಅಭಿಮಾನಿ, ಶಿವಣ್ಣ ಅವ್ರ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡ್ಲಿ. ಈ ಟ್ರೇಲರ್ ಅಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ತರ ವಿಷಯ ಇರುತ್ತೆ ಅಂತ. ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರು. December 25th I'll be waiting for the report. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ 3 ತ್ರಿಮೂರ್ತಿಗಳನ್ನ
ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಅಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಸೊ ಅದು ತುಂಬಾ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ಥರ ಸಾಂಗ್ಸ್ ನನಗೆ ಕೊಡ್ಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನನ್ನ ರೋಲ್ ಯಾಕೆ ದೊಡ್ಡ ರೋಲ್ ಕೊಡ್ಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಮೊಟ್ಟ ಮೊದಲನೇ ಬಾರಿ ಟ್ರೈಲರ್ ನೋಡಿದ್ದು ನನಗೆ ಅಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ಕೈ ಕಾಲೆಲ್ಲ ವೈಬ್ರೇಟ್ ಆಗ್ತಾ ಇತ್ತು. ದೇವ್ರನ್ನ ಹೇಳ್ತೀನಿ, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಇರುತ್ತೆ ಟ್ರೈಲರ್ ಅಂತ. ಏನೋ ಒಂದಿಷ್ಟು ದಿನ ಹೋಗಿ ಆಕ್ಟಿಂಗ್ ಮಾಡ್ಕೊಂಡ್ ಬಂದೆ, ಆದ್ರೆ ಇಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಅನ್ನೋದು ದೇವ್ರನ್ನೇ ಗೊತ್ತಾಗ್ಲಿಲ್ಲ, ನಂಗೆ ಇಮ್ಯಾಜಿನೇಷನ್ಗೂ ಬರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅರ್ಜುನ್ ಜನ್ಯ ಸರ್, ಯಾರಿಗೋ ಬರ್ಬೇಕಾಗಿತ್ತು ತಟ್ಟೆಗೆ ಊಟ, ಆ ಊಟ ನನ್ ಕಡೆ ತಿರುಗ್ತು. ಆ ಸತ್ಯ ನನಗೆ ಗೊತ್ತು, ಈ ಸಿನಿಮಾ ನಂದಲ್ಲ, ಇನ್ನೊಬ್ಬರಿಗೆ ಯಾರಿಗೋ ಇತ್ತು ಬಿರಿಯಾನಿ, ಆ ಬಿರಿಯಾನಿ ನನ್ ಕಡೆ ಪಾಸ್ ಆಯ್ತು. ಖುಷಿ ಆಗತ್ತೆ, ಅದೃಷ್ಟ. ಅದಕ್ಕೆ ಹೇಳೋದು, ನಿಯತ್ತಾಗಿದ್ರೆ ಎಲ್ಲಿದ್ರು ಕೆಲಸ ಹುಡ್ಕೊಂಡ್ ಬರುತ್ತೆ ಅಂತ. ಶಿವಣ್ಣನ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಭಾರಿ ಆಸೆ ಇತ್ತು, ಯಾಕೋ ಎಲ್ಲೂ ಆಪರ್ಚುನಿಟೀಸೇ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅಪ್ಪು ಸರ್ ಮೂರ್ ಸರಿ ಸ್ಟೇಜ್ ಮೇಲೆ ಸಿಕ್ತಾಗ್ಲೂ ನಿಮ್ ಜೊತೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡೋಣ ಒಟ್ಟಿಗೆ ಅಂತ ಇದ್ರು. ಆ ಅದೃಷ್ಟ ಸಿಗ್ಲಿಲ್ಲ ನಂಗೆ. ಆದ್ರೆ ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತಿದೆ ಶಿವಣ್ಣ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಇವರೆಲ್ಲ ಹೇಳದಂಗೆ ನಾನು ಅಭಿಮಾನಿ ಅನ್ನೋ ಪದಕ್ಕಿಂತ ಇನ್ನೂ ಕೆಳಗಿದ್ದೀನಿ ನಾನು. ಆ ರೀತಿ ನಿಮ್ಮನ್ನ ಅಥವಾ ಉಪ್ಪಿ ಸರ್ನ ಓಂ ಸಿನಿಮಾ ಮೂಲಕ ನಾವು ನೋಡ್ಕೊಂಡ್ ಬಂದಿದ್ದು ಈಗಲೂ ಜ್ಞಾಪಕ ಇದೆ. ಏನಿಲ್ಲ ಅಂದ್ರೆ ಮಿನಿಮಮ್ 10 ಸರಿ ನೋಡಿದ್ದೀನಿ ಆ ಸಿನಿಮಾನ ಥಿಯೇಟರ್ ಅಲ್ಲಿ. ಸೊ ಆ ತರದೊಂದು ಅಭಿಮಾನಿಯಾಗಿ ನಿಮ್ಗಳ ಜೊತೆ ಕೆಲಸ ಮಾಡಿದ್ ಭಾರಿ ಖುಷಿ ಇದೆ. ಉಪ್ಪಿ ಸರ್ ಇವತ್ತಿಗೂ ಗಾಡ್ ಫಾದರ್ ಸರ್ ನೀವು ನಮ್ಗೆ. ಸುಮಾರಷ್ಟು ಡೈಲಾಗ್, ನಿಮ್ ಡೈಲಾಗ್ ಹೇಳಿನೇ ಕಾಲೇಜಲ್ಲಿ ಸುಮಾರು ಪ್ರೈಸ್ ತಗೊಂಡಿದ್ದೀನಿ. ಸೊ ಈ ತರದ ಒಂದು ಹೆಜ್ಜೆ ಇಟ್ಕೊಂಡು ಬಂದಿದ್ದಂಥವ್ರು ಸುಧಾರಾಣಿ ಮೇಡಮ್. ಇವತ್ತು ಬೆಳಿಗ್ಗೆ ಇಬ್ರು ಒಟ್ಟಿಗೆ ಶೂಟಿಂಗ್ ಅಲ್ಲಿ ಇದ್ವಿ, ಈಗ ಒಟ್ಟಿಗೆ ಸ್ಟೇಜ್ ಹಂಚ್ಕೋತಾ ಇದೀವಿ. ಸೊ ಬಹಳ ಖುಷಿ ಆಗ್ತಿದೆ, ನಿಮ್ಮೆಲ್ಲರ ರೆಸ್ಪಾನ್ಸ್ ಖುಷಿ ಆಗ್ತಿದೆ. ಅಂಡ್ ಈ ತರದೊಂದು ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಮಾಡಿದಕ್ಕೆ ಅರ್ಜುನ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ರಮೇಶ್ ಸರ್ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲಾ ಕಡೆನೂ 5 ಕಡೆ ಟ್ರೈಲರ್ ಒಟ್ಟಿಗೆ ರಿಲೀಸ್ ಮಾಡೋದು ತಮಾಷೆ ಮಾತಲ್ಲ. ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯ್ತು, ಇಲ್ಲದಿದ್ರೆ ನಿಮ್ಗೆ ಅಲ್ಲಿರೋ ಅಭಿಮಾನಿಗಳು ನಿಮ್ ಜೊತೆ ಮಾತಾಡ್ತಿದ್ರು, ನೀವು ಅವ್ರ ಜೊತೆ ಮಾತಾಡ್ತಿದ್ರಿ. ಸೊ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು. ಈ ಟ್ರೇಲರ್ ನೋಡಿ, ಈ ನಿಮ್ಮ ಇಷ್ಟೆಲ್ಲ ಜನಸಂಖ್ಯೆ ನೋಡಿ ಖಂಡಿತ ಸಕ್ಸಸ್ ಆಗಿದೆ. ನನ್ನ ಮಗ ಸಕ್ಸಸ್ ಆಗೇ ಆಗ್ತದೆ. ಯಾಕೆಂದ್ರೆ ಇಷ್ಟೆಲ್ಲ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ಶೆಟ್ಟಿ ಅವರು, ಸುಧಾರಾಣಿ ಮೇಡಮ್, ಆಮೇಲೆ ರಮೇಶ್ ರೆಡ್ಡಿ ಪ್ರೊಡಕ್ಷನ್ ಅಂಡ್ ಅರ್ಜುನ್ ಜನ್ಯದು ಡೈರೆಕ್ಷನ್ ಇದೆ. ನಾನು ಸ್ವಲ್ಪ ನೋಡಿದ್ದೇನೆ ಇದು ಟ್ರೈಲರ್. ಇದರಲ್ಲಿ ನಂದು ಬರ್ಲಿಕ್ಕೆ ಇಲ್ಲಿ ಒಂದು ಬಹಳ ಮುಖ್ಯ ಉದ್ದೇಶ ಅಂದ್ರೆ, ಪೊಲೀಸ್ ಇಲಾಖೆಯಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಂದ್ರೆ ಈ ಟ್ರೈಲರ್ ಇದೆ, ಈ ಪಿಕ್ಚರ್ ಇದೆ. ನಾನು ಕ್ಲೈಮ್ಯಾಕ್ಸ್ ಹೇಳಲ್ಲ, ಆದ್ರೆ ತುಂಬಾ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಈ ಮೂವಿಯಿಂದ. ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಖುಷಿ ಆಯ್ತು. ಇನ್ನೊಮ್ಮೆ ಸರಿ ಇಷ್ಟೆಲ್ಲ ಕಲಾವಿದರು ಇಲ್ಲಿದ್ದಾರೆ, ಕಲಾಕಾರವರೆಲ್ಲ ಟೆಕ್ನಾಲಜಿ ಚೇಂಜ್ ಆಗ್ಲಿ. ಈಗ ಜಸ್ಟ್ ತಾವು ನೋಡಿದರ ಹೊಸ ತಂತ್ರಜ್ಞಾನ ಯೂಸ್ ಮಾಡಿ ಅವರು ಹೊಸ ಒಂದು ಚಿತ್ರ ನಿಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ ಅವರು. ಆದ್ರೆ ನಮ್ಮ ಓಲ್ಡ್ ಮತ್ತೆ ಯಾವಾಗಲೂ ನಮ್ಮ ಜೊತೆಗೆ ಇರೋರು ಎಲ್ಲ ಸ್ಟಾರ್ಸ್, ದೇ ಆರ್ ದಿ ಹಾರ್ಟ್ ಥ್ರೋಬ್ ಆಫ್ ದಿಸ್ ಮೂವಿ. ಅವ್ರಿಗೋಸ್ಕರ ಅವ್ರು ಇಲ್ಲಿ ಆಕ್ಟ್ ಮಾಡಿದ್ದಕ್ಕೆ ಈ ಮೂವಿ ತುಂಬಾ ಚೆನ್ನಾಗಿ ಆಗಿದೆ ನನ್ನ ಪ್ರಕಾರ. ಸೊ ನಾನು ನಮ್ಮೆಲ್ಲ ಇಲ್ಲಿ ಬಂದಿರುವಂತ ಎಲ್ಲರ ಪರವಾಗಿ ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತೆ ಎಲ್ಲರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಅಂಡ್ ಐ ಆಮ್ 100% ಶ್ಯೂರ್ that you success ಆಗೇ ಆಗ್ತದೆ. ಅಂಡ್ ವಿ ವಿಲ್ ಅಗೇನ್ ಮೀಟ್ ಇನ್ ಸಮ್ ಅದರ್ ಫಾರ್ಮ್. ಥ್ಯಾಂಕ್ ಯು. ಎಲ್ಲರಿಗೂ ಫ್ರೆಂಡ್ಸ್ ಸಾರಿ ಕೈತೀನಿ. ತುಂಬಾ ಜನ ಜಾಸ್ತಿ ಆಗೋಯ್ತು, ಚೇರ್ ಕೊಡೋಕ್ಕಾಗಲಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ. ಕರೆದಿದ್ದೀನಿ, ಎಲ್ಲ ಕ್ಷಮೆ ಇರಲಿ. ಈಗ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆದಿದ್ದೆ, ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ಗಳು ಮಾಡ್ತಾ ಇದ್ದಾರೆ, ಸಾರಿ. ಯಾಕಂದ್ರೆ ಒಂದು ದೊಡ್ಡ ಫಂಕ್ಷನ್ ಇದ್ದಾಗ ಇದೆಲ್ಲ ಆಗೋದು ಸಹಜ. ಬಟ್ ಈ ಟ್ರೈಲರ್ಗೆ ಇಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ನಾನು ತುಂಬಾ ಚಿರುರುಣಿ ಆಗಿರ್ತೀನಿ. ಯಾಕಂದ್ರೆ ಈ ಫಿಲಮ್ಮು ಯಾವ ರೀತಿ ಮಾಡಿದೀವಿ ಅಂದ್ರೆ, ನನಗೂ ಅರ್ಜುನ್ ಜನ್ಯ ಸರ್ಗೂ ನಮ್ಮ ರಾಜ್ವೀರ್ ಶೆಟ್ಟಿ ಸರ್ಗೂ ತುಂಬಾ ಡಿಸ್ಕಸ್ ಮಾಡ್ತಾ ಇದೀವಿ. ಒಂದೊಂದು ಸೀನು ಡಿಸ್ಕಸ್ ಮಾಡ್ತಾ ಇದೀವಿ. ಆಮೇಲೆ ನಾವು ಫಸ್ಟೇ ಹೇಳ್ದಂಗೆ ನಮ್ಮ ಶಿವಣ್ಣ ಫ್ಯಾನ್ಸು, ಆಮೇಲೆ ನಮ್ಮ ಉಪೇಂದ್ರ ಸರ್ ಫ್ಯಾನ್ಸು,
ನಮ್ಗೆ ತುಂಬಾ ಖುಷಿ ಏನಂದ್ರೆ ಆಮೇಲೆ ಮಾತಾಡ್ತೀನಿ. ಇವಾಗೆಲ್ಲ ನಿಮ್ ಸಾರಿ ಕೇಳ್ತೀನಿ, ನಿಮ್ ಚೇರ್ಗಳು ಸಿಗ್ತಾ ಇಲ್ಲ, ಎಲ್ಲಾ ಕಡೆ ಪಾಪ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಆಮೇಲೆ ಬಂದು ಎಂಟ್ರಿ ಆಗಿ ನಾನು ಮಾತಾಡ್ತೀನಿ. ಇನ್ನ ಸ್ವಲ್ಪ ಮಾತಾಡೋದು ಸುಮಾರು ಜನ ಇದ್ದಾರೆ. ಬೆಂಗಳೂರು ಕಮಿಷನರ್ ಸರ್ ಬಂದು ನಮ್ಮ ಟೀಸರ್ ಲಾಂಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನೀವು ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಮಗೋಸ್ಕರ ನೀವು ಪಾಪ ಎಷ್ಟು ಇದಿದ್ರು ಬಂದು ನಮ್ಮ ಟೀಸರ್ ಲಾಂಚ್ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಟೀಮಿನಲ್ಲೂ ತುಂಬಾ ಥ್ಯಾಂಕ್ಸ್ ಸರ್.